ಶಿವಮೊಗ್ಗದಲ್ಲಿ ನಡೀತಾ ಇರುವ ಭದ್ರಾವತಿ ಉಳಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಂಡಿದ್ದಾರೆ. ಭದ್ರಾವತಿಯಲ್ಲಿ ನಡೆದ ಮಹಿಳೆ ಅಧಿಕಾರಿಗಳಿಗೆ ಶಾಸಕ ಸಂಗಮೇಶ್ ಪುತ್ರನಿಂದ ಅವಾಚ್ಯ ಶಬ್ದ ಬಳಕೆ ಮಾಡಿ ದೌರ್ಜನ್ಯ ಪ್ರಕರಣ ಹಿನ್ನೆಲೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭದ್ರಾವತಿಯ ಮಾಧವಾಚಾರ್ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾರದಾ ಅಪ್ಪಾಜಿಗೌಡ, ಶಾಸಕಿ ಶಾರದಾ ಪೂರ್ಯನಾಯಕ್, ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು. ಬೆಂಗಳೂರು ಜನರಿಗೆ ದರ ಏರಿಕೆ ಬರೆ ಹಾಕಿದ್ದ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಸಿಡಿದೆದ್ದಿದ್ರು. ಇದರಿಂದ ಅಲರ್ಟ್ ಆದ ಬಿಎಂಆರ್ಸಿಎಲ್ ಕೆಲವು ಸ್ಟೇಷನ್ಗಳಲ್ಲಿ ಮಾತ್ರ ಕೊಂಚ ದರ ಕಡಿಮೆ ಮಾಡಿ ಕೈ ತೊಳೆದುಕೊಂಡಿದೆ. ಪೀಣ್ಯ ಟು ಸೆಂಟ್ರಲ್ ಕಾಲೇಜಿಗೆ ದರ ಹೆಚ್ಚಳಕ್ಕೂ ಹಿಂದೆ 30 ರೂಪಾಯಿ ಇತ್ತು. ದರ ಹೆಚ್ಚಳವಾದ ಮೇಲೆ 60 ರೂಪಾಯಿ ಆಗಿತ್ತು. ಇದು ಬದಲಾವಣೆ ಆಗಿಲ್ಲ. ಇನ್ನು ಬೆನ್ನಿಗಾನಹಳ್ಳಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ಗೆ ದರ ಹೆಚ್ಚಳದ ನಂತರ 60 ರೂಪಾಯಿ ಆಗಿತ್ತು. ಇಂದಿನಿಂದ 40 ರೂಪಾಯಿ ಆಗಿದೆ. ಇನ್ನು ಮೈಸೂರು ರೋಡ್ ಟು ಇಂದಿರಾನಗರ ಹಿಂದಿನ ದರ 70 ಇತ್ತು, ಇಂದು 60 ರೂಪಾಯಿ ಆಗಿದೆ. ನಮ್ಮ ಮೆಟ್ರೋಗೆ ಪ್ರಯಾಣ ದರ ಏರಿಕೆ ಸಂಕಷ್ಟ ತಂದೊಡ್ಡಿದೆ. ಒಂದು ಕಡೆ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ, ಮತ್ತೊಂದು ಕಡೆ ಮೆಟ್ರೋ ಪಾಸ್ ಕೇಳೋರೆ ಇಲ್ಲದಂತಾಗಿದೆ. ನಿತ್ಯ ಬೆಂಗಳೂರು ಮೆಟ್ರೋ 25ರಿಂದ 30 ಜನ ಪಾಸ್ ಖರೀದಿಯನ್ನ ಮಾಡ್ತಾ ಇದ್ರು. ವೀಕೆಂಡ್ನಲ್ಲಿ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿತ್ತು. ಆದರೆ ಕಳೆದ ಭಾನುವಾರದಿಂದ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಕುಸಿತ ಆಗಿದೆ. ಪಾಸ್ ದರ ಇಳಿಸುವಂತೆ ಪ್ರಯಾಣಿಕರು ಒತ್ತಾಯಿಸ್ತಾ ಇದ್ರು. ಬಿಎಂಆರ್ಸಿಎಲ್ ತಲೆ ಕೆಡಿಸಿಕೊಳ್ತಿಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಿದ್ದ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಸಾಧ್ಯತೆ ಇದೆ. ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಯ ಕುರಿತು ಪರಿಶೀಲನೆಗೆ ಸಂಪುಟ ಉಪ ಸಮಿತಿಯನ್ನ ರಚಿಸಲಾಗಿದೆ. ಬಹುತೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ವಾಹನ ಖರೀದಿಸಲು ಹಣಕಾಸಿನ ಕೊರತೆ ಇದೆ. ಹೊಸ ವಿವಿಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಗೆ 342 ಕೋಟಿ ಹಣ ಹಾಗೂ 100ರಿಂದ 200 ಎಕರೆ ಜಾಗದ ಅಗತ್ಯ ಇದೆ. ಆದರೆ ಬಹುತೇಕ ವಿವಿಗಳಿಗೆ ಅಷ್ಟು ಪ್ರಮಾಣದ ಜಮೀನು ಲಭ್ಯ ಇಲ್ಲ. ಹೀಗಾಗಿ ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಹಾರಾಣಿ ಕ್ಲಸ್ಟರ್, ಮಂಡ್ಯ, ನೃಪತುಂಗ ಯೂನಿವರ್ಸಿಟಿಗೆ ಬೀಗ ಬೀಳುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.